ನಮಸ್ಕಾರ ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಾಯಿ ಬಾಲ ಡೊಂಕಾಗಿರುತ್ತೆ. ನೀವು ಎಷ್ಟೇ ದಬ್ಬೆ ಕಟ್ಟಿದ್ರು, ಹಗ್ಗ ಕಟ್ಟಿದ್ರು, ಏನೇ ಮಾಡಿದ್ರು, ಸ್ವಲ್ಪ ದಿನ, 1 ವರ್ಷ 10 ವರ್ಷ ಆದಮೇಲೆ ಅದನ್ನು ಬಿಚ್ಚಿದ್ರು ಸಹ ಆ ಬಾಲ ಡೊಂಕೆನೇ ನೆಟ್ಟಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಪ್ರಕೃತಿಯ ನಿಯಮ. ಹಾಗೆ ಕೆಲವರಿಗೆ ಸುಳ್ಳು ಹೇಳೋದು ಒಂದು ಚಾಳಿ ಆಗಿರುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋಕೆ ಅವ್ರಿಗೆ ಸಾಧ್ಯನೇ ಇರಲ್ಲ. ಅಂಥವರ ಪಟ್ಟಿಯಲ್ಲಿ ಇರುವಂಥವರೇ ಮಿಸ್ ಸ್ಮೃತಿ ಇರಾನಿ. ಸ್ಮೃತಿ ಇರಾನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಹುಲ್ ಗಾಂಧಿಯ ವಿರುದ್ಧ ತೊಡೆತಟ್ಟಿ ನಿಂತಹ ಮಹಿಳೆ. ಧೈರ್ಯವಾಗಿ ಹೋರಾಡಿದ್ರು ಮಾತ್ರ, ಆ ವಿಚಾರನ ಮೆಚ್ಕೋಬೇಕು. ಆದರೆ ಅವ್ರಿಗಿರುವಂಥ ಚಾಳಿ ಇದೆಯಲ್ಲ, ಸುಳ್ಳು ಹೇಳುವಂಥದ್ದು. ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿಯ ವಿರುದ್ಧ ಸುಳ್ಳು ಹೇಳೋದು, ಓಟಿಗಾಗಿ ಸುಳ್ಳು ಹೇಳೋದು, ಮೋದಿಗೆ ಬಕೆಟ್ ಹಿಡಿಯೋದು. ಆದ್ದರಿಂದ ಆಚೆ ಬರೋಕ್ಕೆ ಸಾಧ್ಯ ಆಗಿಲ್ಲ. ಈಗ ಅವರು ಆ್ಯಕ್ಚುಲಿ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿ ಚುನಾವಣಾ ರಾಜಕೀಯದಲ್ಲಿ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಮಟ್ಟಕ್ಕೆ ನೊಂದುಕೊಂಡು ವಾಪಸ್ಸು ತಮ್ಮ ವೃತ್ತಿಯಾದಂತಹ ಧಾರಾವಾಹಿ ನಟನೆಗೆ ವಾಪಸ್ ಹೋಗಿದ್ದಾರೆ. ಆದರೂ ಸಹ ಮತ್ತೆ ಕ್ಯಾಮರಾ ಮುಂದೆ ಬಂದು ಅರ್ನಬ್ ಗೋಸ್ವಾಮಿ ಅಂತ ಅವನು ಕರ್ಕೊಂಡು ಬಂದು ರಾಹುಲ್ ಗಾಂಧಿಯ ವಿರುದ್ಧ ಒಂದಷ್ಟು ಸುಳ್ಳನ್ನು ಹೇಳಿಸಿದ್ದಾರೆ. ಆಕೆಯೂ ಸಹ ಯಾವುದೇ ಹಿಂಜರಿಕೆ ಇಲ್ಲದೆ, ಯಾವುದೇ ರೀತಿಯಾದಂತಹ ನಾನು ಸುಳ್ಳು ಹೇಳ್ತಿದ್ದೀನಿ ಅನ್ನೋ ಭಾವನೆ ಜನರಲ್ಲಿ ಮೂಡದ ಹಾಗೆ ಸುಳ್ಳುಗಳನ್ನು ಹೇಳಿದ್ದಾರೆ. ಸೊ ಇಡೀ ಪ್ರಕರಣ ಏನು ನಡೀತು ಅಂತ ನೋಡೋದಾದರೆ, ಸ್ಮೃತಿ ಇರಾನಿ ನಿಮಗೆ ಗೊತ್ತಿದೆ 2024 ಲೋಕಸಭಾ ಚುನಾವಣೆಯಲ್ಲಿ ಅಮೇಥಿ ಕ್ಷೇತ್ರದಿಂದ ಕಳೆದ ಬಾರಿ 2019ರಲ್ಲಿ ರಾಹುಲ್ ಗಾಂಧಿ ವಿರುದ್ಧವೇ ಗೆದ್ದಿದ್ರು. ಆದರೆ 2024ರಲ್ಲಿ ಕಾಂಗ್ರೆಸ್ನ ಯಾವತ್ತೂ ಎಲೆಕ್ಷನ್ ಮುಖ ನೋಡದ ನಾಯಕ KL ಶರ್ಮಾ ವಿರುದ್ಧ 50,000+ ಮತಗಳಿಂದ ಸೋತು ಮನೆಗೆ ಹೋಗಬೇಕಾಯಿತು. ಆ ನಂತರ ಮೋದಿಯವ್ರ ಕಡೆ ಕಣ್ಕಂಡು ಬಿಟ್ಕೊಂಡು ನೋಡ್ತಿದ್ರು. 2014 ರೀತಿಯಲ್ಲಿ ರಾಜ್ಯಸಭೆಗೆ ಕರ್ಕೊಂಡು ಅಲ್ಲಿಂದ ಒಂದು ಮಿನಿಸ್ಟ್ರಿ ಕೊಡ್ತಾರೆ, ನನ್ನ ಕೈ ಬಿಡಲ್ಲ ಅಂದ್ಕೊಂಡಿದ್ರು. ಬಟ್ ಮೋದಿಯವ್ರದ್ದು ಗೊತ್ತಲ್ಲ, ಗುಜರಾತ್ ಲಾಬಿದು ಕತೆ ಗೊತ್ತಲ್ಲ. ನಿಮ್ಮಲ್ಲಿ ಲಾಭ ಇದೆ, ನಿಮ್ಮಿಂದ ಲಾಭ ಇದೆ ಅಂದರೆ ಮಾತ್ರ ನಿಮಗೇನಾದರೂ ಅವಕಾಶ. ಸ್ಮೃತಿ ಇರಾನಿಯಿಂದ ಇನ್ಯಾವುದೇ ಲಾಭ ಇಲ್ಲ ಅಂತ ಅನ್ನಿಸಿರಬೇಕು. ಹಾಗಾಗಿ ಅವರು ಮುಖನೂ ಸಹ ನೋಡೋಕ್ಕೆ ಹೋಗಿಲ್ಲ ಇವರು. ಸೊ ವಿಧಿ ಇಲ್ಲದೆ ಸ್ಮೃತಿ ಇರಾನಿ ಏನು ಮಾಡಿದ್ರು, ಆ ಕಡೆ ನೋಡಿದ್ರು. ತಮ್ಮ ಪೂರ್ವಾಪರ ಒಂದು ಸೀರಿಯಲ್ ಮಾಡ್ತಿದ್ನಲ್ಲ, ಅದರಿಂದ ತಾನೇ ನಾನು ಫೇಮಸ್ ಆಗಿದ್ದು, ಕ್ಯೂಂಕಿ ಸಾಸ್ ಬಿ ಕವಿ ಬಹುತಿ ಅನ್ನುವಂತಹ ಸೀರಿಯಲ್, ತುಳಸಿ ಕ್ಯಾರೆಕ್ಟರ್, ಅದರಿಂದ ನನ್ನ ಮನೆ ಮಾತಾಗಿದ್ದು. ವಾಪಸ್ ಅಲ್ಲಿಗೆ ಹೋಗೋಣ, ಯಾಕೆ ಸುಮ್ಮನೆ ಇವರು ಯಾರು ಅವಕಾಶನೂ ಕೊಡ್ತಾ ಇಲ್ಲ, ಜನ ವೋಟ್ ಹಾಕಲ್ಲ ಅಂತವ್ರೆ, ಲೆಟ್ಸ್ ಗೋ ಬ್ಯಾಕ್ ಟು ಮೈ ಪಾಸ್ಟ್ ಅಂತ ಹೋಗಿ ಅಲ್ಲಿ ಆ ಸೀರಿಯಲ್ನ ಮುಂದುವರಿದ ಭಾಗಕ್ಕೆ ಸೇರ್ಕೊಂಡ್ರು. ಆ ಸೀರಿಯಲ್ ಶೂಟಿಂಗ್ ನಡೆದಿದೆ, ಈಗೇನೋ ಟೆಲಿಕಾಸ್ಟ್ ಶುರು ಆಗ್ತಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಸೀರಿಯಲಲ್ಲಿ ಬಿಸಿ ಇದ್ದಾರೆ. ಹಾಗಾಗಿ ಕಳೆದ 1 ವರ್ಷದಿಂದ, ಆಲ್ಮೋಸ್ಟ್ 8 ತಿಂಗಳು 1 ವರ್ಷದಿಂದ ಎಲ್ಲೂ ಸಹ ಅವರು ಹೆಚ್ಚಿಗೆ ಕಾಣಿಸ್ಕೊಳ್ಳಲಿಲ್ಲ. ರಾಜಕೀಯವನ್ನು ಮಾತಾಡಿಸೂ ಇರಲಿಲ್ಲ ಜನ. ಯಾಕಂದರೆ ಒಂದು ಸೋತು ಸುಣ್ಣಾಗಿ ಮನೆಗೆ ಹೋದವ್ರ ಬಗ್ಗೆ ಹೆಚ್ಚಿಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, BJP ಆಗಲಿ, BJP ಬೆಂಬಲಿತ ಮಾಧ್ಯಮಗಳಾಗಲಿ. ಆದರೆ ಅರ್ನಬ್ ಗೋಸ್ವಾಮಿ ದಿಢೀರಂತ ಅವರನ್ನು ಹೇಳ್ಕೊಂಡು ಬಂದು ಒಂದು ಕಾರ್ಯಕ್ರಮದಲ್ಲಿ ಕೂರಿಸ್ಕೊಂಡು ರಾಹುಲ್ ಗಾಂಧಿಯ ಬಗ್ಗೆ ಇಬ್ಬರೂ ಸೇರಿಕೊಂಡು ಲೇವಡಿ. ಅರ್ನಬ್ ಗೋಸ್ವಾಮಿ ಗೊತ್ತಲ್ಲ ನಿಮಗೆ, ಈ ದೇಶದ ಬಹುದೊಡ್ಡ ಕಿರುಚಾಟದ ಪತ್ರಕರ್ತ. ಕಿರುಚಾಡೋದನ್ನೇ ಪತ್ರಿಕೋದ್ಯಮ ಅಂತ ಹೊಸ ವ್ಯಾಖ್ಯಾನ ಬರೆದಂತಹ ವ್ಯಕ್ತಿ. ಒಂದು ವ್ಯಕ್ತಿಗೆ, ಒಂದು ಪಕ್ಷಕ್ಕೆ ಗುಲಾಮಗಿರಿ ಮಾಡುವ ಮೂಲಕ ದೇಶಕ್ಕೆ ಏನು ಕೆಡುಕಾದರೂ ಪರವಾಗಿಲ್ಲ, ನಾನು ಅವರು ಗುಲಾಮಗಿರಿಯನ್ನೇ ಮಾಡ್ತೀನಿ ಅಂತ ತನಗೆ ತಾನೇ ಘೋಷಣೆ ಮಾಡಿಕೊಂಡಿರುವಂತಹ ವ್ಯಕ್ತಿ. ಅಂಥ ವ್ಯಕ್ತಿ BJPಯ ಕಟ್ಟ ಬೆಂಬಲಿಗ, ಮೋದಿಯ ನಂಬರ್ 1 ದಾಸ ಈ ಸ್ಮೃತಿ ಇರಾನಿಯನ್ನು ಕೂರಿಸ್ಕೊಂಡು ಮಾತಾಡ್ಕೊಂಡ್ರು. ಏನು ಸುಳ್ಳುಗಳನ್ನು ಮತ್ತೆ ಹೇಳಿದ್ದು ಹಾಗಾದರೆ ಸ್ಮೃತಿ ಇರಾನಿ ಅಂದರೆ, ಈ ಬಾರಿ ಹಳೆಯದನ್ನೆಲ್ಲ ಕೆದ್ಕೊಂಡು ಬಂದರು. ಒಂದು ಸುಳ್ಳನ್ನು ಅವರು ಮತ್ತೆ ಉಚ್ಚರಿಸಿದರು. BJPಯವರು ಆವಾಗ ದೊಡ್ಡ ಸುಳ್ಳು ಮಾಡಿದರು ಆ ಕಾಲದಲ್ಲಿ, 2014-15 ಏನು ಅಂದರೆ, ಭಾರತ್ ತೆರೆ ತುಕಡೆ ಹೊಂಗೆ ಇಂಚಾ ಅಲ್ಲ ಅನ್ನೋವಂತಹ ಘೋಷಣೆಗಳು JNUನಲ್ಲಿ ಮೊಳಗಿದ್ದವು ಅಂತ ಒಂದು ಆರೋಪ ಬಂದಿತ್ತಾಗ. ಭಾರತ್ ತೆರೆ ತುಕಡೆ ಹೊಂಗೆ ಅಂದರೆ ಭಾರತ ನಿನ್ನ ತುಂಡುಗಳಾಗುತ್ತವೆ, ಇಂಚಾ ಅಲ್ಲ ಅಂದರೆ ದೇವರ ಇಚ್ಛೆ ಇದ್ದರೆ ಅಂತ ಘೋಷಣೆ ಕೂಗಿದ್ರು ಅಂತ. ಆವಾಗ ಉಮರ್ ಖಾಲಿದ್ ಮತ್ತು ಕನ್ನಯ್ಯ ಕುಮಾರ್ ಇವರನ್ನೆಲ್ಲ, ಶೈಲಾ ರಶೀದ್ ಇವ್ರನ್ನೆಲ್ಲರೂ ಸಹ ಒಂದಷ್ಟು ದಿನ ಜೈಲಿಗೆ ಹಾಕೋದು, ಕೇಸುಗಳು ಹಾಕೋದು ಎಲ್ಲ ನಡೆದಿತ್ತು. ಆ ಸಂದರ್ಭದಲ್ಲಿ ಇದೆಲ್ಲ ಸುಳ್ಳು ಆರೋಪಗಳು, ಇವೆಲ್ಲ ಫ್ಯಾಬ್ರಿಕೇಟೆಡ್ ವಿಡಿಯೋಗಳು ಅಂತೆಲ್ಲ ಆರೋಪಿಸಿ ರಾಹುಲ್ ಗಾಂಧಿ ಆ ಯೂನಿವರ್ಸಿಟಿಗೆ ಭೇಟಿ ಕೊಟ್ಟಿದ್ದರು ವಿದ್ಯಾರ್ಥಿಗಳ ಪರವಾಗಿ, ನಾನಿದ್ದೀನಿ ಅಂತ.
ಅಲ್ಲಿ ಹೋದಾಗ ಅವರು ಯಾವುದೇ ಘೋಷಣೆಗಳನ್ನು ಕೂಗಿರಲಿಲ್ಲ ರಾಹುಲ್ ಗಾಂಧಿ. ಆದರೆ ಸ್ಮೃತಿ ಇರಾನಿ ಈಗ ಆ ಸುಳ್ಳನ್ನು ಮತ್ತೆ ಉಚ್ಚರಿಸ್ತಾ ಇದ್ದಾರೆ. ಅವತ್ತು BJP ಅದೇ ಸುಳ್ಳು ಹೇಳಿದ್ರು. ಈ ಘೋಷಣೆಯನ್ನು ರಾಹುಲ್ ಗಾಂಧಿ ಕೂಗಿದ್ರು. ಭಾರತ್ ತೆರೆ ತುಕಡೆ ಹೊಂಗೆ ಇನ್ಶಾಲ್ಲ ಅಂತ ಕೂಗಿದಂತಹ ರಾಹುಲ್ ಗಾಂಧಿ ಅಂತ ಈ ಕಾರ್ಯಕ್ರಮದಲ್ಲಿ ಅರ್ನಬ್ ಗೋಸ್ವಾಮಿ ಪಕ್ಕದಲ್ಲಿ ಕೂತ್ಕೊಂಡು ಸ್ಮೃತಿ ಇರಾನಿ ಆ ಸುಳ್ಳನ್ನು ದೊಡ್ಡ ಮಟ್ಟದಲ್ಲಿ ವೈಭವೀಕರಿಸಿ ಹೇಳಿದ್ರು. ಯಾಕೆ ಬಂತು ಅದು ಅಂದರೆ, ಈ ಅರ್ನಬ್ ಗೋಸ್ವಾಮಿ ರಾಹುಲ್ ಗಾಂಧಿಯನ್ನು ಕಿಂಡಲ್ ಮಾಡೋದಕ್ಕೆ ಒಂದು ಪ್ರಶ್ನೆಯನ್ನು ಎತ್ತಾನೆ. ಏನು ಅಂದರೆ, ರಾಹುಲ್ ಗಾಂಧಿ ಒಂದು ಸಲ ಹೇಳಿದರು, ನಾನು ಹುಟ್ಟಿದಾಗಲೇ ಒಂದು ಸಿಸ್ಟಮಲ್ಲಿ ಹುಟ್ಟಿದ್ದೀನಿ ಅಂತ. ಅದರ ಅರ್ಥ ನನ್ನ ಇಡೀ ಕುಟುಂಬ ರಾಜಕಾರಣದಲ್ಲಿತ್ತು, ಒಂದು ಸಿಸ್ಟಮಲ್ಲಿತ್ತು, ಅಲ್ಲಿ ಹುಟ್ಟಿದವನು ನಾನು ಅಂತ. ಆದರೆ ಅದನ್ನು ಅರ್ನಬ್ ಗೋಸ್ವಾಮಿ ಬೇರೆ ರೀತಿ ತಿರುಚಿ ಹೇಳ್ತಾನೆ, ರಾಹುಲ್ ಗಾಂಧಿಗೆ ನೋಡ್ರಿ ಎಂಥ ಮನಸ್ಥಿತಿ, ನಾನೇ ಸಿಸ್ಟಮು, ನಾನು ಹುಟ್ಟಿದ ಮೇಲೇ ಸಿಸ್ಟಮು ಹಾಗೆ ಹೇಳ್ಕೊಂಡು ಓಡಾಡ್ತಿರೋಂಥ ರಾಹುಲ್ ಗಾಂಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಸ್ಮೃತಿ ಇರಾನಿ ಕೇಳೋದಕ್ಕೆ, ಅಯ್ಯೋ ರಾಹುಲ್ ಗಾಂಧಿ ಬಗ್ಗೆ ಏನು ಹೇಳೋದು, ಭಾರತ್ ತೆರೆ ತುಕಡೆ ಹೊಂಗೆ ಇನ್ಶಾಲ್ಲ ಅಂತ ಹೇಳಿದ ವ್ಯಕ್ತಿ, ಆ ವ್ಯಕ್ತಿಯ ಬಗ್ಗೆ ಏನು ಹೇಳೋದು ಅನ್ನುವಂಥ ಕಥೆಯನ್ನು ಹೇಳಿದಂಥ ಮಹಾನುಭಾವಿ ಆ ಮಹಾತಾಯಿ ಹೊಸ ಸುಳ್ಳನ್ನು, ಹಳೆ ಸುಳ್ಳನ್ನು ಹೊಸ ಬಾಟ್ಲಲ್ಲಿ ಹಾಕಿ ನಿಮ್ಮ ಜನರ ಮುಂದೆ ಇಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೊಂದೇನು ಅಂದರೆ, ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ, ಲಂಡನ್ನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ರಾಹುಲ್ ಗಾಂಧಿ ಒಂದು ವಿಚಾರವನ್ನು ಅಲ್ಲಿನ ಜನರಿಗೆ ಅರ್ಥ ಮಾಡಿಸೋದಕ್ಕೆ ಹೇಳಿದ್ರು. ಭಾರತ ಒಂದು ದೇಶ ಅಲ್ಲ, ಅದೊಂದು ಒಕ್ಕೂಟ, ರಾಜ್ಯಗಳ ಒಕ್ಕೂಟ. ಅದನ್ನು ಅರ್ನಬ್ ಗೋಸ್ವಾಮಿ ಮತ್ತು ಈ ಸ್ಮೃತಿ ಇರಾನಿ ಇಬ್ಬರು ಸೇರಿಕೊಂಡು ಚರ್ಚೆ ಮಾಡಿದ್ದು. ಅಲ್ಲಿ ರಾಹುಲ್ ಗಾಂಧಿ ಭಾರತ ಒಂದು ದೇಶ ಅಲ್ಲ ಅಂತೆ, ಅದೇ ತುಕಡ ಮನಸ್ಥಿತಿ, ಬೇರೆ ಅಂತೆ ಪ್ರತಿಯೊಂದನ್ನು ಅಂತ. ಅದು ಆ್ಯಕ್ಚುಲಿ ಅದು ಸಂವಿಧಾನದಲ್ಲೇ ಹಾಗೇ ಇರೋದು. ಯೂನಿಯನ್ ಆಫ್ ಟೆರಿಟರೀಸ್ ಅಂತ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಇರೋದು. ಅಮೇರಿಕಾದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಭಾರತದ್ದು ಆ ರೀತಿ ಹೆಸರಿಟ್ಕೊಂಡಿಲ್ಲ, ಆ ರೀತಿಯಾಗಿ ನಾವು ಯಾವತ್ತೂ ನೋಡ್ಕೊಂಡಿಲ್ಲ ಒಬ್ಬರನ್ನೊಬ್ಬರನ್ನು. ಕೆಲವು ಕಾನೂನುಗಳು, ಕೆಲವು ಇಲಾಖೆಗಳೇನಿದ್ದಾವೆ, ದೂರಸಂಪರ್ಕ, ಕರೆನ್ಸಿ, ನ್ಯಾಯಾಂಗ, ಇವೆಲ್ಲವನ್ನು ಸಹ ಒಂದಾಗಿ ಇಟ್ಕೊಂಡಿದ್ದೀವಿ. ಅಮೇರಿಕಾದಂತಹ ದೇಶಗಳಲ್ಲಿ ಅವುಗಳಲ್ಲೂ ಸಹ ಸ್ವಲ್ಪ ವ್ಯತ್ಯಾಸಗಳನ್ನು ಇಟ್ಕೊಂಡಿದ್ದಾರೆ, ಆದರೆ ನಮ್ಮಲ್ಲಿ ಇಟ್ಕೊಂಡಿಲ್ಲ. ಆದರೂ ಸಹ ನಮ್ಮದು ಯೂನಿಯನ್ ಆಫ್ ಸ್ಟೇಟ್ಸ್, ಗಣರಾಜ್ಯ. ಸುಮ್ಮನೆ ಗಣರಾಜ್ಯ ಅಂತ ಹೇಳಲಿಲ್ಲ, ಈ ವ್ಯಾಖ್ಯಾನವನ್ನು ಕೊಟ್ಟು ಗಣರಾಜ್ಯ ಅಂತ ಕರೆದಿದ್ದು. ಆದರೆ ಅದರ ಬಗ್ಗೆ ಭಾರತ ಒಂದು ದೇಶ ಅಲ್ಲ ಅಂತ ಅಲ್ಲಿ ಹೇಳಿದಂತಹ ವ್ಯಕ್ತಿ ಅಂತ ಈ ಸ್ಮೃತಿ ಇರಾನಿ ಅರ್ನಬ್ ಗೋಸ್ವಾಮಿ ಪಕ್ಕದಲ್ಲಿ ಕೂತ್ಕೊಂಡು ಇಬ್ಬರು ಸೇರಿಕೊಂಡು ಮತ್ತೊಂದು ಸುಳ್ಳನ್ನು ಹೇಳುವಂಥದ್ದು. ಸೊ ಇದಿಷ್ಟು ಅರ್ನಬ್ ಗೋಸ್ವಾಮಿ ಕಾರ್ಯಕ್ರಮಕ್ಕೆ ಬಂದು ಅಥವಾ ಕರೆಸಿಕೊಳ್ಳಲಾಗಿ ಸ್ಮೃತಿ ಇರಾನಿ ಹೇಳಿದಂತಹ ಸುಳ್ಳುಗಳು, ಹಳೆ ಸುಳ್ಳುಗಳೇ ಮತ್ತು ಹೊಸದಾಗಿ ಹೇಳಿರುವಂಥದ್ದು. ವಿಶೇಷ ಏನು ಅಂದರೆ, ಸುಮಾರು 1 ವರ್ಷದಿಂದ ಸಾಮಾನ್ಯ ವ್ಯಕ್ತಿಯಿಂದ ಸೋತು ಮನೆ ಸೇರ್ಕೊಂಡಿದ್ದಂತಹ ಮತ್ತು ಎಲ್ಲವನ್ನು ಬಿಟ್ಟು ಸೀರಿಯಲ್ ಮಾಡ್ತಾ ಇದ್ದಂತಹ ಸ್ಮೃತಿ ಇರಾನಿ ಈಗ ಮತ್ತೆ ರಾಜಕೀಯ ಮಾತಾಡ್ತಿರೋದು, ಮತ್ತೆ ರಾಹುಲ್ ಗಾಂಧಿಯ ವಿರುದ್ಧ ಮಾತಾಡ್ತಿರೋದು ವಿಶೇಷ. ಹಾಗಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದೆ. ಮೇ ಬಿ ಶಿ ಈಸ್ ಟ್ರೈಯಿಂಗ್ ಫಾರ್ 2029 ಎಲೆಕ್ಷನ್. ಇದು ಸೀರಿಯಲ್ ಶೂಟಿಂಗ್ ಮುಗೀತಲ್ಲ, ಈಗ ಫ್ರೀ ಆಗಿರ್ತಾರಲ್ಲ, ಸೊ ಆ ಫ್ರೀ ಟೈಮಲ್ಲಿ ಮತ್ತೆ ಒಂದು ದಾಳ ಹಾಕೋಣ, 2029ಕ್ಕೆ ಮತ್ತೆ ನನಗೆ ಟಿಕೆಟ್ ಸಿಗಬಹುದೇನೋ, ಟವಲ್ ಹಾಕೋಣ ಅಂತ ಇದನ್ನೆಲ್ಲ ಮತ್ತೆ ಶುರು ಹಚ್ಕೊಂಡಿದ್ದಾರೆ. ಶುರು ಹಚ್ಕೊಳ್ಳೋದು ಒಳ್ಳೆ ದಾರಿಯಲ್ಲಿ ಶುರು ಹಚ್ಕೋಬಹುದಾಗಿತ್ತು. ಚುನಾವಣೆಯಲ್ಲಿ ಜನ ಅಷ್ಟು ಹೀನಾಯವಾಗಿ ಸೋಲಿಸಿದ ಮೇಲೆ ಬುದ್ಧಿ ಕಲಿಬೋದಿತ್ತು, ಬಟ್ ಕಲಿಯಲ್ಲ. ಯಾಕೆ? ನಾಯಿ ಬಾಲ ಡೊಂಕು ಕಲಿಯಲ್ಲ. ಮತ್ತೆ ಸುಳ್ಳುಗಳು, ಮತ್ತೆ ಏನೇನೋ ಕತೆಗಳು, ಮತ್ತದೇ ರಾಗ, ಅಷ್ಟೇ. ಇದೇ ಇವತ್ತಿನ ವಿಶೇಷ. ಸೊ ಸಮಾಜಕ್ಕಾಗಿ ನೋಡ್ತಾ ಇರಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.